ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ನೀವು ಯಾವ ಭಾಗದಲ್ಲಿದ್ದೀರಿ? ಸ್ಥಳದಲ್ಲಿ ಏನಾಗ್ತಾ ಇದೆ? ಗಣೇಶನ ವಿಸರ್ಜನೆ ಮಾಡುವಂತಹ ಮೆರವಣಿಗೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿಟಿ ರವಿ, ಆರ್.ಎಸ್. ಅಶ್ವತ್ಥನಾರಾಯಣ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಹಾಗೂ ಮಂಡ್ಯ ಜಿಲ್ಲೆಯ ಜೆಡಿಎಸ್ ಶಾಸಕರು ಸುರೇಶ್ ಬಾಬು ಆಗಿರ್ಬೋದು, ಪುಟ್ಟರಾಜು ಆಗಿರ್ಬೋದು, ಹಲವು ನಾಯಕರುಗಳು ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ಈಗ ಶೋಭಾಯಾತ್ರೆ ಮುಂದುವರಿತಾ ಇದೆ. ಅದರ ಮಧ್ಯಭಾಗದಲ್ಲಿ ಒಂದು ಸಣ್ಣ ವೇದಿಕೆಯನ್ನು ಕೂಡ ಏರ್ಪಾಡು ಮಾಡಿದ್ರು. ಅದರಲ್ಲಿ ಸಿಟಿ ಅವರು ಈಗಷ್ಟೇ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ, ಮಂಡ್ಯದ ಜನರನ್ನ ಉದ್ದೇಶಿಸಿ, ಮದ್ದೂರು ಜನರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ರು. ಆದ್ರೆ ಬೆಳಗ್ಗೆಯಿಂದ ನೋಡಿದ್ದೆ ಆದ್ರೆ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಉತ್ಸಾಹ ಇದ್ರೆ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಂದ್ರೆ ನಾವು ಯಾವತ್ತೂ ಕೂಡ ಕಾಲ್ ಕಿರ್ಕೊಂಡು ಮುಸ್ಲಿಮರ ಮೇಲೆ ಜಗಳಕ್ಕೆ ಹೋಗಿಲ್ಲ. ಆದ್ರೆ ಮೊನ್ನೆ ಸೋಮವಾರ ಗಣೇಶ ವಿಸರ್ಜನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಮ್ಮ ಮಸೀದಿಯ ಮುಂದೆ ಗಣೇಶ ಬರಬಾರ್ದು ಅನ್ನುವಂತಹ ಒಂದು ರೀತಿಯಲ್ಲಿ ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆ ಕರೆಂಟ್ ಕಟ್ ಮಾಡಿದ್ದು ಕೂಡ ಅದೇ ಕೋಮಿನ ಜನ. ಹೀಗಾಗಿ ಅವರೇ ಬಹಿರಂಗವಾಗಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ತಾಕತ್ತು ಏನು ಅನ್ನುವಂಥದ್ದನ್ನ ತೋರಿಸ್ತೀವಿ ಅನ್ನುವಂತ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಿಜೆಪಿ ನಾಯಕರುಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇದಾವೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗ ಸಿಟಿ ಅವರು ಮಾತಾಡ್ತಾ ಇದ್ರೆ, ಅದಕ್ಕೂ ಮೊದಲು ಆರ್.ಎಸ್.ಎಸ್ ಸೇರಿದಂತೆ ಹಲವು ನಾಯಕರುಗಳು ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಓಲೈಕೆ ರಾಜಕಾರಣ ಮಾಡಿಕೊಂಡ ಪರಿಣಾಮವಾಗಿ ಹುಬ್ಬಳ್ಳಿ ಆಯ್ತು, ತದ ಬಳಿಕ ನಾಗಮಂಗಲ ಆಯ್ತು, ತದ ಬಳಿಕ ಮಂಗಳೂರು ಆಯ್ತು, ಈಗ ಮತ್ತೆ ಮದ್ದೂರಲ್ಲಿ ಈ ಘಟನೆ ಆಗಿದೆ. ಈಗಲೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಸರ್ಕಾರ ಓಲೈಕೆಯ ರಾಜಕಾರಣ ಮಾಡ್ತಿರೋದ್ರಿಂದ ಇಂಥ ಒಂದು ಘಟನೆಗಳು ಪದೇ ಪದೇ ಆಗ್ತಾ ಇದಾವೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಿರುವಂತ. ಜೊತೆಗೆ ನಾವು ಇಲ್ಲಿ ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ಅವರಾಗಿರ್ಬೋದು ರಾಜಕಾರಣ ಮಾಡೋದಕ್ಕೆ ಬಂದಿಲ್ಲ. ಆದ್ರೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಿದೆ. ಈ ದಬ್ಬಾಳಿಕೆಯನ್ನ ಸಹಿಸೋದಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ದೂರಿನ ಜನರು ಕೂಡ ಈ ಹಿಂದೆ ಎಲ್ಲೂ ಕೂಡ ಇಂತಹ ಒಂದು ಘಟನೆಗಳು ಆಗಿರಲಿಲ್ಲ. ಈ ಬಾರಿ ಆಗಿರುವಂತದ್ದನ್ನ ನಾವು ಕೂಡ ಕ್ಷಮಿಸೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಕಾಂಗ್ರೆಸ್ ವರಸೆಯೇ ಬೇರೆ ಇದೆ. ಇದರ ಹಿಂದೆ ಹಿಂದೂ ಮತ್ತೆ ಮುಸ್ಲಿಮರ ಕೆಲ ಮುಖಂಡರುಗಳ ಇದ್ದಾರೆ. ಆದ್ರೆ ಅವರನ್ನ ಎಡೆಮುರಿ ಕಟ್ಟುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ಬೆಳಗ್ಗೆಯಿಂದಲೂ ಇರುವಂತಹ ಕೇಸರಿ ಪಡೆ ಈ ಒಂದು ಸದ್ದು, ಜೊತೆಗೆ ಮದ್ದೂರು ಮದ್ದೂರು ಅಷ್ಟೇ ಅಲ್ಲ, ಮದ್ದೂರಿನ ಸುತ್ತಮುತ್ತಲು ಇರುವಂತಹ ಗ್ರಾಮಗಳಿಂದ ಬರ್ತಿರುವಂತಹ ಜನರಾಗಿರ್ಬೋದು, ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಜನಸ್ತಂಭವು ಸೇರಿದ ಮದ್ದೂರಲ್ಲಿ. ಜೊತೆಗೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಒಂದು ವೇಳೆ ಹಿಂದೂಗಳ ಮೇಲೆ ಇದೇ ರೀತಿಯಾದಂತಹ ಒಂದು ದಬ್ಬಾಳಿಕೆ ಮುಂದುವರೆದಿದೆ ಆದ್ರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸ್ಬೇಕಾಗುತ್ತೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಮೂರೂ ಪಕ್ಷಗಳು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ರಾಜಕೀಯವಾಗಿ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಆ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಮೂರು ಪಕ್ಷ ನಾಯಕರು ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ರಮ್ಯ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.